ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಎಂದಿರುವ ವಯೋಮಿತಿ ನಿಯಮ ಪೋಷಕರನ್ನ ಗೊಂದಲಕ್ಕೆ ದೂಡಿದೆ. ಇದರಿಂದ 5 ಲಕ್ಷಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ. ಆದಷ್ಟು ಬೇಗ ವಯೋಮಿತಿ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಒಂದು ನಿರ್ಧಾರಕ್ಕೆ ಬರುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಆದರೆ ಶಿಕ್ಷಣ ಸಚಿವರು ಮಾತ್ರ ಈ ವಿಚಾರವನ್ನ ರಾಜ್ಯ ಪಠ್ಯಕ್ರಮ ನೀತಿಯ ಸಮಿತಿಗೆ ನೀಡಿದ್ದಾರೆ. ವಯೋಮಿತಿ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡುವಂತೆ ಎಸ್ಸಿಪಿ ಸಮಿತಿಗೆ ಹೇಳಿದ್ದಾರೆ. ವರದಿ ಬಳಿಕ ನಾವು ನಿರ್ಧರಿಸ್ತೀವಿ ಅಂತ ಸಚಿವರು ಹೇಳ್ತಿದ್ದಾರೆ. ಗಾರ್ಡನ್ ಸಿಟಿ ಬೆಂಗಳೂರಿಗೆ ಗಿಡಮರಗಳೇ ಭೂಷಣ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಗಿಡಮರಗಳ ನಾಶಕ್ಕೆ ಕಡಿವಾಣ ಬೀಳ್ತಿಲ್ಲ. ಕನಿಷ್ಠ ರಸ್ತೆ ಮತ್ತು ಫುಟ್ಪಾತ್ ಬದಿಯಲ್ಲಿ ಗಿಡಗಳನ್ನು ಪೋಷಿಸುವ ಕೆಲಸವನ್ನ ಬಿಬಿಎಂಪಿ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ. ಈ ಹಿನ್ನೆಲೆಯಲ್ಲಿ ನಗರದ ಬಹುತೇಕ ಕಡೆಗಳಲ್ಲಿ ಗಿಡಗಳು ಒಣಗಿ ನಿಂತಿವೆ. ಬಿಬಿಎಂಪಿ ತೋಟಗಾರಿಕಾ ವಿಭಾಗ ಇದರಲ್ಲಿ ಎಡವಿದ್ದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿ ನಿನ್ನೆ ಬೆಂಕಿಯ ಕೆನ್ನಾಲಿಗೆಗೆ 16 ಎಕರೆ ಮರಗಿಡಗಳು ಹೊತ್ತಿ ಉರಿದಿವೆ. ಕ್ಯಾಂಪಸ್ ಸುತ್ತಲಿನ ಜನವಸತಿ ಪ್ರದೇಶಕ್ಕೂ ಬೆಂಕಿ ಜ್ವಾಲೆ ವ್ಯಾಪಿಸಿ ಆತಂಕ ನಿರ್ಮಾಣವಾಗಿತ್ತು. 1000 ಎಕರೆಗೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ಹರಡಿರುವ ಜ್ಞಾನಭಾರತಿ ಆವರಣ ಅಪಾರ ಹಸಿರು ಪ್ರದೇಶವನ್ನ ಹೊಂದಿದ್ದು ಸಮರ್ಪಕ ನಿರ್ವಹಣೆ ಇಲ್ಲ. ಹೀಗಾಗಿ ಪದೇ ಪದೇ ಬೆಂಕಿ ಅವಘಡಗಳು ನಡೀತಿವೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಮಗಳು ಕಟ್ಟಿದ್ದ ಹರಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ತೀರಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಸಮೀಪದ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಪತ್ನಿ ಸಮೇತರಾಗಿ ಪೂಜೆ ನೆರವೇರಿಸಿದರು. 2019ರಲ್ಲಿ ಡಿಕೆಶಿ ಇಡಿ ಕೇಸ್ನಲ್ಲಿ ಜೈಲು ಸೇರಿದ್ರು. ತಂದೆಗೆ ಬೇಗ ಬೇಲ್ ಸಿಗುವಂತೆ ಪುತ್ರಿ ಐಶ್ವರ್ಯ ಹರಕೆ ಹೊತ್ತಿದ್ದಂತೆ. ಈ ಹಿನ್ನೆಲೆಯಲ್ಲಿ ಪುತ್ರಿ ಹೊತ್ತಿದ್ದ ಹರಕೆಯನ್ನ ಇಂದು ಡಿಸಿಎಂ ಡಿಕೆಶಿ ತೀರಿಸಿದ್ರು. ಡಿಕೆಶಿ ಪೂಜೆಯಿಂದಾಗಿ ಅರ್ಧ ಗಂಟೆಗಳ ಕಾಲ ಭಕ್ತರಿಗೆ ದೇವರ ದರ್ಶನಕ್ಕೆ ಪ್ರವೇಶವಿರಲಿಲ್ಲ.